ಸ್ನೇಹಿತರೆ, ನೀವು ಕೆಲವು ಸಲ ಇಂಗ್ಲೀಷ್ ಮಾತಾಡಬೇಕಾದ್ರೆ ನಿಮಗೆ ಕೆಲವು ಸೆಂಟೆನ್ಸ್ಗಳು ಸಿಗೋದಿಲ್ಲ, ಹೆಂಗೆ ಹೇಳಬೇಕು ಅಂತ. ಕನ್ನಡದಲ್ಲಿ ಕರೆಕ್ಟಾಗಿ ಹೇಳಲಿಕ್ಕೆ ಗೊತ್ತಿರುತ್ತೆ, ಬಟ್ ಅದನ್ನು ಇಂಗ್ಲೀಷಲ್ಲಿ ಕನ್ವೆ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ನಾವು ಬರೀ ಬೇಸಿಕ್ ಲೆವೆಲಲ್ಲೇ ಇಂಗ್ಲೀಷನ್ನು ಕಲಿತಾ ಇದ್ರೆ ನಮಗೆ ಕೆಲವು ತುಂಬ ಸೆಂಟೆನ್ಸ್ಗಳು ನಮಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗ್ತಾನೆ ಇರ್ಬೋದು. ಆ ಕಾರಣ ನಾವು ಯು ನೀಡ್ ಟು ಲರ್ನ್ ಅಡ್ವಾನ್ಸ್ ಇಂಗ್ಲೀಷ್. ಓಕೆ, ಅಡ್ವಾನ್ಸ್ ಇಂಗ್ಲೀಷ್ ಅಂದ್ರೆ ಏನು? ಸಣ್ಣ ಸಣ್ಣ ಡೀಟೇಲ್ಸ್ ಸಹ ನಾವು ಫೋಕಸ್ ಮಾಡ್ಬೋದು. ಸಿಂಪಲ್ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋ ಒಂದು ಈಗಲೇ ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡ್ಯೂ, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಓಕೆ, ಸೊ ಸಣ್ಣ ಸಣ್ಣ ಡೀಟೇಲ್ಸ್ ಅನ್ನು ನಾವು ಮಿಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಏನು ಅಂತ ನೋಡೋಣ. ನಾವು ಲೆಟ್ಸ್ ಸಿ. ಇಲ್ಲಿ ನೋಡಿ, ನೋ ಪ್ಲಸ್ ನೌನ್ ಕಾಂಟೆಕ್ಸ್ಟ್. ನೋ ಪ್ಲಸ್ ನೌನ್ ಕಾಂಟೆಕ್ಸ್ಟ್ ಅಂದ್ರೆ ಇದೇನಿದು? ಈಗ ಜಸ್ಟ್ ಎಕ್ಸಾಂಪಲ್ಸ್ ನೋಡಿ. ನೋ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಕ್ಲಾಸ್ ಟುಡೇ. ಇವತ್ತು ಸ್ಟೂಡೆಂಟ್ಸ್ ಯಾರು ಅಟೆಂಡ್ ಆಗಿಲ್ಲ ಕ್ಲಾಸಿಗೆ. ಯಾವುದೇ ಸ್ಟೂಡೆಂಟ್ಸ್ ಇವತ್ತು ಕ್ಲಾಸಿಗೆ ಅಟೆಂಡ್ ಆಗಿಲ್ಲ. ಸೊ ನೋ ಸ್ಟೂಡೆಂಟ್ಸ್. ನೋ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಕ್ಲಾಸ್ ಟುಡೇ. ಸೊ ಇದನ್ನ ಹಿಂಗೆ ಹೇಳಬೇಕು. ಓಕೆ, ಹಾಗೆ ದೇರ್ ವರ್ ನೋ ಗೆಸ್ಟ್ಸ್ ಅಟ್ ದ ಪಾರ್ಟಿ. ಪಾರ್ಟಿಯಲ್ಲಿ ಯಾರು ಗೆಸ್ಟ್ ಇರಲಿಲ್ಲ ಅಂತ ಹೇಳಬೇಕಾದ್ರೆ ದೇರ್ ವರ್ ನೋ ಗೆಸ್ಟ್ಸ್. ಸೊ ನೋ ಆದಮೇಲೆ ನಾವು ಗೆಸ್ಟ್ಸ್ ಅನ್ನು ಯೂಸ್ ಮಾಡಬೇಕು. ನೋ ಆದಮೇಲೆ ನಾವು ನೌನ್ ಯೂಸ್ ಮಾಡಬೇಕು. ಓಕೆ, ಹಿ ಹ್ಯಾಸ್ ನೋ ಫ್ರೆಂಡ್ಸ್ ಇನ್ ದ ನ್ಯೂ ಸಿಟಿ. ಅವನಿಗೆ ಹೊಸ ಸಿಟಿಯಲ್ಲಿ ಯಾವುದೇ ಫ್ರೆಂಡ್ಸ್ ಇಲ್ಲ. ಅವನಿಗೆ ಹೊಸ ಸಿಟಿಯಲ್ಲಿ ಯಾರೂ ಫ್ರೆಂಡ್ಸ್ ಇಲ್ಲ. ಯಾವುದೇ, ಯಾರು, ಇವೆರಡನ್ನ ನಾವು ಹೇಳಬೇಕಾದ್ರೆ ಯಾವುದೇ, ಯಾರು ಅಂತ ಹೆಂಗೆ ಹೇಳ್ತೀವಿ ನಾವು? ಯಾವುದೇ. ಯಾವುದೇ ಅನ್ನೋದಕ್ಕೆ ಸಪರೇಟ್ ಆಗಿ ಒಂದು ವರ್ಡ್ ಇಲ್ಲ ಇಂಗ್ಲೀಷಲ್ಲಿ. ಅದಕ್ಕೆ ನಾವು ನೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಬರೀ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ, ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು ಅಂತ ಸೇರಿಸ್ಬಿಟ್ಟು ಪ್ಲಸ್ ನೌನ್ ಹಾಕಬೇಕು. ಓಕೆ, ದೇರ್ ವರ್ ನೋ ಗೆಸ್ಟ್ಸ್, ಹಿ ಹ್ಯಾಸ್ ನೋ ಫ್ರೆಂಡ್ಸ್, ಈ ತರ ಹೇಳಬೇಕು. ರೈಟ್, ನೆಕ್ಸ್ಟ್ ನೋಡಿ, ಶಿ ಹ್ಯಾಸ್ ನೋ ರಿಗ್ರೆಟ್ಸ್ ಅಬೌಟ್ ಹರ್ ಡಿಸಿಷನ್. ಶಿ ಹ್ಯಾಸ್ ನೋ ರಿಗ್ರೆಟ್ಸ್. ಅವಳಿಗೆ ಅವಳ ನಿರ್ಧಾರದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ. ಓಕೆ, ಹಿ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್ ಇನ್ ಹಿಸ್ ರಿಸರ್ಚ್. ಓಕೆ, ಅವನ ರಿಸರ್ಚಲ್ಲಿ, ಅವನ ಸಂಶೋಧನೆಯಲ್ಲಿ ಅವನು ಮಾಡದೇ ಇರೋದು ಯಾವುದೂ ಇಲ್ಲ, ಎಲ್ಲವನ್ನೂ ಮಾಡಿದ್ದಾನೆ ಅಂತ ಹೇಳಬೇಕಾದ್ರೆ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್. ಆ್ಯಕ್ಚುಲಿ ದಿಸ್ ಇಸ್ ಅನ್ ಇಡಿಯಮ್ಯಾಟಿಕ್ ಫ್ರೇಸ್. ಇಡಿಯಮ್ಯಾಟಿಕ್ ಫ್ರೇಸ್ ಇದು. ಓಕೆ, ನೆಕ್ಸ್ಟ್ ನೋಡಿ, ದ ರೂಮ್ ಹ್ಯಾಡ್ ನೋ ವಿಂಡೋಸ್. ಆ ರೂಮ್ನಲ್ಲಿ ಯಾವುದೇ ಕಿಟಕಿಗಳು ಇರಲಿಲ್ಲ. ಓಕೆ, ಸೊ ಯಾವುದೇ ಕಿಟಕಿಗಳು ಇರಲಿಲ್ಲ. ಆ ರೂಮ್ನಲ್ಲಿ ಕಿಟಕಿಗಳು ಇರಲಿಲ್ಲ. ಅದನ್ನ ಹೆಂಗೆ ಹೇಳ್ಬೋದು? ದ ರೂಮ್ ಡಿಡಂಟ್ ಹ್ಯಾವ್ ಎನಿ ವಿಂಡೋಸ್. ಅದನ್ನ ಇನ್ನೊಂಥರ ಹೇಗೆ ಹೇಳ್ಬೋದು? ದ ರೂಮ್ ಹ್ಯಾಡ್ ನೋ ವಿಂಡೋಸ್. ದ ರೂಮ್ ಹ್ಯಾಡ್, ಈಗ ನೀವು ವಿಂಡೋಸ್ ನೋ ತೆಗೆದ್ರೆ ಏನಾಗುತ್ತೆ? ದ ರೂಮ್ ಹ್ಯಾಡ್ ವಿಂಡೋಸ್. ರೂಮಿಗೆ ಕಿಟಕಿಗಳು ಇದ್ದವು. ರೂಮಿಗೆ ಕಿಟಕಿಗಳು ಇರಲಿಲ್ಲ. ಯಾವುದೇ ಕಿಟಕಿಗಳು ಇರಲಿಲ್ಲ. ದ ರೂಮ್ ಹ್ಯಾಡ್ ನೋ ವಿಂಡೋಸ್. ರೂಮಿಗೆ ಕಿಟಕಿಗಳು ಇರಲಿಲ್ಲ. ಹಾಗೆ ದೇರ್ ಇಸ್ ನೋ ಅಲ್ಟರ್ನೇಟಿವ್. There is no alternative to this solution. ಈ ಪರಿಹಾರಕ್ಕೆ ಬೇರೆ ರೀತಿ ಆಲ್ಟರ್ನೇಟಿವ್ ಇಲ್ಲ, ಬೇರೆ ಒಂದು ಆಪ್ಷನ್ ಇಲ್ಲ. ಇದಕ್ಕೆ ಬೇರೆ ಯಾವುದೇ ರೀತಿ ಆಪ್ಷನ್ ಇಲ್ಲ, ಇದನ್ನೇ ಮಾಡಬೇಕು. There is no alternative to this solution. ಓಕೆ, ಹಾಗೆ ನೋಡಿ, the problem has no simple answer. No simple answer. Has mean the problem has no simple answer. The problem has a simple answer. The problem has no simple answer. ಈ ಸಮಸ್ಯೆಗೆ ಸರಳವಾದ ಉತ್ತರ ಇಲ್ಲ. ಈ ಸಮಸ್ಯೆಗೆ ಯಾವುದೇ ರೀತಿಯ ಸರಳವಾದ ಉತ್ತರ ಇಲ್ಲ ಅಂತ ಬರುತ್ತೆ. ದ ಪ್ರಾಬ್ಲಮ್ ಹ್ಯಾಸ್ ನೋ ಸಿಂಪಲ್ ಆನ್ಸರ್. ಓಕೆ, ಗಾಟ್ ಇಟ್? ಆಲ್ರೈಟ್, ನೆಕ್ಸ್ಟ್ ನೋಡಿ, ದೇರ್ ಇಸ್ ನೋ ಡೌಟ್ ಅಬೌಟ್ ಹರ್ ಅಬಿಲಿಟೀಸ್. ದೇರ್ ಇಸ್ ನೋ ಡೌಟ್ ಅಬೌಟ್ ಹರ್ ಅಬಿಲಿಟೀಸ್. ಆಕೆಯ ಸಾಮರ್ಥ್ಯದಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಓಕೆ, ಅರ್ಥ ಆಯ್ತಲ್ಲ? ಈಗ ನಾವು ನೋ ಯಾವ ಥರ ಯೂಸ್ ಮಾಡಬೇಕು? ನೋ ಅಂತ ಯೂಸ್ ಮಾಡಿ ಈ ನೋ ಫಸ್ಟಿಗೆ ಬರುತ್ತೆ. ಇಲ್ಲಿ ನೋಡಿ, ಫಸ್ಟಿಗೆ ನೋ ಸ್ಟೂಡೆಂಟ್ಸ್. ಅದೇ ಥರ ನೋ ಗೆಸ್ಟ್ಸ್. ಇದನ್ನು ನೀವು ನೋ ಗೆಸ್ಟ್ಸ್ ವರ್ ಅಟ್ ದ ಪಾರ್ಟಿ. ನೋ ಗೆಸ್ಟ್ಸ್ ವರ್ ಅಟ್ ದ ಪಾರ್ಟಿ ಅಂತಲೂ ಹೇಳ್ಬೋದು. ದೇರ್ ವರ್ ನೋ ಗೆಸ್ಟ್ಸ್ ಅಟ್ ದ ಪಾರ್ಟಿ ಅಂತಲೂ ಹೇಳ್ಬೋದು. ಹಾಗೆ ನೋ ಫ್ರೆಂಡ್ಸ್. ಇಲ್ಲಿ ನೋಡಿ, ಹಿ ಹ್ಯಾಸ್ ನೋ ಫ್ರೆಂಡ್ಸ್ ಇನ್ ದ ನ್ಯೂ ಸಿಟಿ. ಅದನ್ನು ನಾವು ಆ ಕಡೆ ಹಾಕ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಹಿ. ಅಲ್ಲಿ ಹಿ ಇರೋದ್ರಿಂದ ನಮಗೆ ಅದು ಇಂಟರ್ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ವಿಲ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ರೈಟ್, ನೋ ಸ್ಮೋಕಿಂಗ್ ಅಲೌಡ್ ಇನ್ಸೈಡ್ ದ ಬಿಲ್ಡಿಂಗ್. ನೋ ಸ್ಮೋಕಿಂಗ್ ಅಲೌಡ್ ಇನ್ಸೈಡ್ ದ ಬಿಲ್ಡಿಂಗ್ ಅಂದರೆ
ಅಲೌಡ್ ಇನ್ಸೈಡ್ ದ ಬಿಲ್ಡಿಂಗ್, ಪ್ರವೇಶ ಅಂದರೆ ಅಲೌಡ್ ಅಂದರೆ ಅದನ್ನು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಅವಕಾಶವಿದೆ. ನೋ ಸ್ಮೋಕಿಂಗ್ ಅಲೌಡ್, ಯಾವುದೇ ರೀತಿ ಸ್ಮೋಕಿಂಗ್ ಅಲೌ ಮಾಡೋದಿಲ್ಲ ಅಂತ ಆಗುತ್ತಲ್ಲಿ. ನೋ ಅಂತ ಬಂದಿದ್ದೀರಾ, ದಟ್ ಇಸ್ ವೈ ಇಟ್ಸ್ ನೆಗೆಟಿವ್. ಓಕೆ, ದೇರ್ ಇಸ್ ನೋ ಪಾರ್ಕಿಂಗ್ ಆನ್ ದಿಸ್ ಸೈಡ್ ಆಫ್ ದ ಸ್ಟ್ರೀಟ್. ಸೊ ರಸ್ತೆಯ ಈ ಬದಿಯಲ್ಲಿ ಪಾರ್ಕಿಂಗ್ ಇಲ್ಲ, ದೇರ್ ಇಸ್ ನೋ ಪಾರ್ಕಿಂಗ್. ದ ಸೈನ್ ಸೇಸ್ ನೋ ಟ್ರೆಸ್ಪಾಸಿಂಗ್. ದ ಸೈನ್ ಸೇಸ್, ಆ ಚಿಹ್ನೆ, ಆ ಸಿಂಬಲ್, ಆ ಗುರುತು ಏನು ಹೇಳುತ್ತೆ ಅಥವಾ ಏನು ಬರೆದಿದೆ, ನೋ ಟ್ರೆಸ್ಪಾಸಿಂಗ್, ಪ್ರವೇಶವಿಲ್ಲ. ಓಕೆ, ಟ್ರೆಸ್ಪಾಸಿಂಗ್ ಈಸ್ ಪ್ರಾಹಿಬಿಟೆಡ್, ಪ್ರವೇಶ ನಿಷೇಧಿಸಲಾಗಿದೆ. ಹಾಗೆ ಶಿ ಹ್ಯಾಸ್ ನೋ ಪೇಷನ್ಸ್ ಫಾರ್ ರೂಡ್ ಬಿಹೇವಿಯರ್. ಶಿ ಹ್ಯಾಸ್ ನೋ ಪೇಷನ್ಸ್ ಫಾರ್ ರೂಡ್ ಬಿಹೇವಿಯರ್ ಅಂದರೆ ರೂಡ್ ಅಂದರೆ ತುಂಬ ಒರಟಾದ, ಬಿಹೇವಿಯರ್ ಅಂದರೆ ನಡವಳಿಕೆ. ಅವಳಿಗೆ ತುಂಬ ಒರಟಾದ ನಡವಳಿಕೆಯಿಂದ ಯಾರಾದರೂ ನಡ್ಕೊಂಡ್ರೆ ಅವಳಿಗೆ ಅದು ಸಹಿಸೋಕ್ಕಾಗಲ್ಲ, ಅಷ್ಟು ತಾಳ್ಮೆ ಇಲ್ಲ ಅವಳಿಗೆ. ಒರಟಾಗಿ ಯಾರಾದರೂ ವ್ಯವಹರಿಸಿದ್ರೆ ಆಕೆ ತಾಳ್ಮೆ ಕಳ್ಕೊತಾಳೆ ಅಂತ ಅರ್ಥ. ಅವಳಿಗೆ ಯಾವುದೇ ರೀತಿ ತಾಳ್ಮೆ ಇರೋದಿಲ್ಲ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಒರಟು ನಡವಳಿಕೆಗೆ ಸಂಬಂಧಪಟ್ಟಂತೆ. ಓಕೆ, ಹಿ ಶೋಡ್ ನೋ ಇಂಟ್ರೆಸ್ಟ್ ಇನ್ ದ ಪ್ರಾಜೆಕ್ಟ್. ಅವನು ಪ್ರಾಜೆಕ್ಟಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ತೋರಿಸಲಿಲ್ಲ. ದೇ ಹ್ಯಾವ್ ನೋ ನಾಲೆಜ್ ಆಫ್ ದ ಸಬ್ಜೆಕ್ಟ್. ಅವರಿಗೆ ಸಬ್ಜೆಕ್ಟ್ ಬಗ್ಗೆ ಯಾವುದೇ ರೀತಿಯ ನಾಲೆಜ್ ಇಲ್ಲ, ಜ್ಞಾನ ಇಲ್ಲ. ಹಾಗೆ ನೋಡಿ, ದೇರ್ ವರ್ ನೋ ಸರ್ವೈವರ್ಸ್ ಇನ್ ದ ಕ್ರ್ಯಾಶ್. ಏನೋ ಕ್ರ್ಯಾಶ್ ಆಯಿತು, ಆಕ್ಸಿಡೆಂಟ್ ಆಯಿತು. ಓಕೆ, ಸೊ ಅಲ್ಲಿ ಯಾರೂ ಬದುಕುಳಿದಿಲ್ಲ. ಒಂದು ತುಂಬ ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟಲ್ಲಿ ಯಾರೂ ಬದುಕುಳಿದಿಲ್ಲ. ನೋ ಸರ್ವೈವರ್ಸ್, ಬದುಕುಳಿಯುವವರು ಸರ್ವೈವರ್ಸ್ ಅಂದರೆ. ಇನ್ ದ ಫ್ಯೂಚರ್ ದೇರ್ ವಿಲ್ ಬಿ ನೋ ನೀಡ್ ಫಾರ್ ಸಚ್ ಪ್ರಾಕ್ಟೀಸಸ್. ಅಂದರೆ ಫ್ಯೂಚರ್ನಲ್ಲಿ ಆ ರೀತಿಯ ಯಾವುದೇ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಓಕೆ, ಡ್ಯೂರಿಂಗ್ ದ ಡ್ರಾಟ್ there was no rain for months. During the drought, ಬರದ ಕಾಲದಲ್ಲಿ there was no rain for months. ತಿಂಗಳುಗಟ್ಟಲೆ ಯಾವುದೇ ಮಳೆ ಇರಲಿಲ್ಲ, ಯಾವುದೇ ರೀತಿ ಮಳೆ ಇರಲಿಲ್ಲ. that is the meaning. ಓಕೆ, ಸೊ ಇದು ಸಣ್ಣ ವಿಷಯಗಳಾಗಿರ್ಬೋದು. ಇದನ್ನು ಕರೆಕ್ಟಾಗಿ ನಾವು ಫೋಕಸ್ ಮಾಡಿ ಇದನ್ನು ನಾವು ಯೂಸ್ ಮಾಡಬೇಕು. ಸೆಂಟೆನ್ಸಲ್ಲಿ ಯೂಸ್ ಮಾಡಿದಾಗಲೇ ಅಥವಾ ನಿಮಗೆ ಬೇರೆಯವರು ಯೂಸ್ ಮಾಡಿದಾಗ ಅದರ ಮೀನಿಂಗು ಗೊತ್ತಾಗುತ್ತೆ. ಹಾಗೆ ನೀವು ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಯೂಸ್ ಮಾಡ್ತಾ ಏನಾಗುತ್ತೆ, ಅದು ಯು ವಿಲ್ ಬಿಕಮ್ ಫ್ಲೂಯೆಂಟ್, ಮೋರ್ ಫ್ಲೂಯೆಂಟ್. ಕೆಲವು ಕನ್ನಡದಲ್ಲಿ ಹೇಳಬೇಕು ಅಂತಿರ್ತೀವಿ, ಇಂಗ್ಲೀಷಲ್ಲಿ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಎಷ್ಟೋ ವಿಷಯಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾವು ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಓಕೆ, ಯು ನೀಡ್ ಸಮಥಿಂಗ್ ಎಲ್ಸ್. ಯು ನೀಡ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ ಟು ಎಕ್ಸ್ಪ್ರೆಸ್ ಯುವರ್ ಐಡಿಯಾಸ್ ಇನ್ ಇಂಗ್ಲೀಷ್. ಓಕೆ, ರೈಟ್. Alright, thank you so much for watching this video. I hope you enjoyed this video. ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ, ಇದನ್ನು ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Keep watching my videos until my next video uploads. Wait for more. Bye bye. Take care.